ಮೊದಲಿಗೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ವಿಚಾರಕ್ಕೆ ಬರೋಣ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಆಗಸ್ಟ್ 14ನೇ ತಾರೀಕು ಸ್ವಾತಂತ್ರ್ಯೋತ್ಸವಕ್ಕೂ ಒಂದು ದಿನ ಹಿಂದೆಲೇ ಜೈಲು ಪಾಲಾಗಿ ಇವತ್ತಿಗೆ 38 ದಿನಗಳಾಯಿತು. ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿ ದರ್ಶನ್ಗೆ. ಪರಪ್ಪನ ಅಗ್ರಹಾರದಲ್ಲಿ ಹೆಂಗಿದೆ ದರ್ಶನ್ನ ಜೈಲು ಡೈರಿ? ಕೋರ್ಟ್ ಆದೇಶದಂತೆ ದರ್ಶನ್ಗೆ ಹಾಸಿಗೆ ದಿಂಬು ಸಿಕ್ಕಿದೆಯಾ? ಪವರ್ ಟಿವಿಯಲ್ಲಿ ಜೈಲು ಡೈರಿ ದರ್ಶನದ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಎಕ್ಸ್ಟ್ರಾ ಹಾಸಿಗೆ ದಿಂಬು ಎಲ್ಲವನ್ನು ರಿಕ್ವೆಸ್ಟ್ ಮಾಡಿಕೊಂಡಿದ್ರಲ್ಲ, ಸಿಕ್ತಾ? ಹೀಗನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದ್ರ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಇದೆ ಪವರ್ ಟಿವಿ. ದರ್ಶನ್ಗೆ ಕಾರ್ಪೆಟ್ ಸಿಕ್ಕಿದೆ, ಕಂಬಳಿ ಇದೆ, ಮಗ್ ಇದೆ, ಇದೆಲ್ಲವನ್ನು ಜೈಲಾಧಿಕಾರಿಗಳು ಕೊಟ್ಟಿದ್ದಾರೆ. ಆದರೆ ಎಕ್ಸ್ಟ್ರಾ ದಿಂಬು ಜೊತೆಗೆ ಬೆಡ್ಶೀಟು ಎಲ್ಲ ಕೇಳಿದ್ರಲ್ಲ, ಹಾಸಿಗೆ ಕೇಳಿದ್ರಲ್ಲ, ಅದ್ಯಾವುದು ಮಾತ್ರ ಸಿಕ್ಕಿಲ್ಲ. ಕಾರ್ಪೆಟ್ ಸಿಕ್ಕಿದೆ, ಕಂಬಳಿ ಸಿಕ್ಕಿದೆ, ಒಂದು ಮಗ್ ಜಗ್ಗು ಸಿಕ್ಕಿದೆ. ನೋಡಿ, ಜೈಲಲ್ಲಿ ಜೊತೆಗಿರುವಂಥ ದರ್ಶನ್ ಶಿಷ್ಯರಿಂದ ಗುರುಭಕ್ತಿ ಹೆಂಗಿದೆ ಅಂತಂದರೆ, ಹಗಲೊತ್ತಲ್ಲಿ ದರ್ಶನ್ ಕೂತ್ಕೊಂಡಾಗ ಗೋಡೆಗೆ ಒರ್ಗೋದಕ್ಕೆ ಕಾರ್ಪೆಟ್ ಕೊಟ್ಟಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆ ಕಂಬಳಿಯನ್ನೇ ಮಡಿಸಿ ಗೋಡೆಗೆ ಒರ್ಕೊಳ್ಬೇಕು ಅಷ್ಟೇ. ಆಮೇಲೆ ಶಿಷ್ಯರಿಂದ ವ್ಯವಸ್ಥೆ, ಕಾರ್ಪೆಟ್ ಬೇಡ ಅಂತೇಳಿ ಶಿಷ್ಯರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಎಕ್ಸ್ಟ್ರಾ ನಮ್ದೊಂದು ತಗೊಳ್ಳೋಣ ಅಂತ ಕೇಳಿದಾರಂತೆ, ಅದಕ್ಕೆ ಎಕ್ಸ್ಟ್ರಾ ಕಾರ್ಪೆಟ್ ಏನು ಬೇಡ ಬಿಡಿ ಅಂತ ಸೂಚನೆ ಕೊಟ್ಟಿರಂತೆ ಅವ್ರ ಶಿಷ್ಯಂದ್ರಿಗೆ. ದರ್ಶನ್ ವಾಕಿಂಗ್ ಹೋದಾಗ ಬ್ಯಾರಕ್ನಲ್ಲಿ ಕುಳಿತಾಗ ಶಿಷ್ಯರು ಹೆಲ್ಪ್ ಮಾಡ್ತಾ ಇದ್ದಾರಂತೆ, ಎಕ್ಸ್ಟ್ರಾ ಕಂಬಳಿ ಇದೆ ತಗೊಳ್ಳಿಯೋಣ ಅಂತ. ಈ ಕಂಬಳಿ ಕಾರ್ಪೆಟ್ಗೆ ಒಗ್ಗಿಕೊಳ್ಳದೆ ದರ್ಶನ್ ಪರದಾಡ್ತಾ ಇದ್ದಾರೆ. ಕತೆ ಆಧಾರಿತ ಮತ್ತು ಆಧ್ಯಾತ್ಮಿಕ ಪುಸ್ತಕಗಳನ್ನು ದರ್ಶನ್ ಪಡ್ಕೊಂಡಿದ್ದಾರೆ, ಓದ್ತಾ ಇದ್ದಾರೆ. ಅದನ್ನು ಜೊತೆಗೆ ಅನ್ನ ಸಾಂಬಾರು ಮುದ್ದೆ ಆಗ್ತಾ ಇಲ್ಲ, ಚಪಾತಿ ಪಲ್ಯ ಹೆಚ್ಚು ಸೇವನೆ ಮಾಡ್ತಾ ಇದ್ದಾರೆ. ರೈಸ್ ಬಿಟ್ಟು ಚಪಾತಿನೇ ಜಾಸ್ತಿ ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ ದರ್ಶನ್. ಜೈಲಲ್ಲಿನ ವ್ಯವಸ್ಥೆಗೆ ಹೊಂದಿಕೊಳ್ಳೋದಕ್ಕಾಗದೆ ಕಿಲ್ಲಿಂಗ್ ಸ್ಟಾರ್ ಪರದಾಡ್ತಾ ಇದ್ದಾರೆ. ಜೈಲಿನ ರೂಲ್ಸ್ಗೆ ತೂಕದಲ್ಲಿಯೂ ಕೂಡ ಸ್ವಲ್ಪ ಇಳಿಕೆ ಆಗಿದ್ದಾರಂತೆ ದರ್ಶನ್. ಜೈಲಂದ್ರೇ ಹಾಗೆ, ಈಗ ಎಲ್ಲ ಮಾಡೋದೆಲ್ಲ ಹೊರಗಡೆ ಅನಾಚಾರ ಮಾಡಿಬಿಟ್ಟು ಜೈಲಲ್ಲಿ ಏನು 5 ಸ್ಟಾರ್ ಟ್ರೀಟ್ಮೆಂಟ್ ಕೊಡ್ತಾರಾ? ಇಲ್ಲ. ಸಾಮಾನ್ಯ ಎಲ್ಲ ಖೈದಿಗಳಿಗೂ ಜೊತೆಗೆ ಎಲ್ಲ ವಿಚಾರಣೆಯ ಖೈದಿಗಳಿಗೆ ಹೇಗೆ ಟ್ರೀಟ್ಮೆಂಟ್ ಕೊಡ್ತಾರೋ ಅದೇ ರೀತಿಯ ಟ್ರೀಟ್ಮೆಂಟು ದರ್ಶನ್ಗೂ ಸಿಕ್ಕಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ದರ್ಶನ್ಗೆ ಜೈಲಿನ ಮ್ಯಾನುವಲ್ ಪ್ರಕಾರ ಏನೇನು ಬೇಕೋ ಎಲ್ಲವನ್ನೂ ಕೊಟ್ಟಿದ್ದಾರೆ ಅನ್ನೋದು, ಚಾಪೆ ಜೊತೆಗೆ ಕಂಬಳಿ ಕಾರ್ಪೆಟ್ ಎಲ್ಲವನ್ನೂ ಕೊಟ್ಟಿದ್ದಾರೆ. ಆದರೆ ಅವ್ರಿಗೆ ರಿಕ್ವೆಸ್ಟ್ ಮಾಡದಂತೆ ಹಾಸಿಗೆ ಮತ್ತು ಎಕ್ಸ್ಟ್ರಾ ದಿಂಬು ಮಾತ್ರ ಸಿಗ್ತಾ ಇಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ, ಏನು, ಎತ್ತ ಅನ್ನೋದೇನಾದರೂ ಡೀಟೇಲ್ಸ್ ಸಿಕ್ಕಿದೆಯಾ? ಮತ್ತೆ ಎರಡನೇ ಬಾರಿ ಜೈಲನ್ನ ಸೇರಿ ಇದು ಒಂದು ತಿಂಗಳಿಗಿಂತ ಹೆಚ್ಚಿನ ದಿನ ಕಳೆದಿದ್ದಾರೆ. ಆದ್ರೆ ಮೊದಲು ಇದ್ದಂತ ಒಂದು VIP ಟ್ರೀಟ್ಮೆಂಟ್ ಸದ್ಯಕ್ಕೆ ದರ್ಶನ್ಗೆ ಜೈಲಿನಲ್ಲಿ ದೊರಕ್ತಾ ಇಲ್ಲ. ಇದರಿಂದ ಆ ಜೈಲಿನ ಒಂದು ವಾತಾವರಣಕ್ಕೆ ದರ್ಶನ್ ಹೊಂದಿಕೊಳ್ಳೋದಕ್ಕೆ ಸಾಕಷ್ಟು ತೊಂದರೆ ಆಗ್ತಿದೆ ಅಂತೇಳಿ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಇದರ ಮಧ್ಯೆ ದರ್ಶನ್ ಜೊತೆ ಇರುವಂತಹ ಶಿಷ್ಯಂದ್ರು ಏನಿದ್ದಾರೆ, ಶಿಷ್ಯಂದ್ರು ದರ್ಶನ್ನನ್ನ ಅಲ್ಲೂ ಕೂಡ ಅದೇ ರೀತಿ ಅಣ್ಣ ಅಂತೇಳಿ ಮಾತನಾಡಿಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅವರು ಪ್ರಯತ್ನವನ್ನ ಪಡ್ತಿದ್ದಾರೆ. ದರ್ಶನ್ಗೆ ಬೆನ್ನು ನೋವು ಇರೋದ್ರಿಂದ ಗೋಡೆಗೆ ಒರಗೋದಿಕ್ಕೆ ತಮ್ಮ ಬಳಿ ಇರುವಂತ ಒಂದು ಕಂಬಳಿಗಳನ್ನ, ಕಾರ್ಪೆಟ್ಗಳನ್ನೇ ಅವರು ದರ್ಶನ್ಗೆ ನೀಡಿದ್ದಾರೆ ಅಂತೇಳಿ ಕೂಡ ಮಾಹಿತಿ ಲಭ್ಯವಾಗಿರ್ತದ್ದು. ರಾತ್ರಿ ವೇಳೆ ಮಲಗುವಾಗ ಮಾತ್ರ ಅವರು ಅದನ್ನ ಬಳಸ್ತಾರೆ. ಅದಾದ ನಂತರ ದರ್ಶನ್ಗೆ ಗೋಡೆಗೆ ಒರಗಿಕೊಂಡು ಕುತ್ಕೊಳ್ಳೋದಕ್ಕೆ ಅವರು ಎಲ್ಲಾ ರೀತಿಯ ಒಂದು ವ್ಯವಸ್ಥೆಗೆ ಅವ್ರು ಸಹಾಯ ಆಗ್ತಿದ್ದಾರೆ. ದರ್ಶನ್ ಏನೇ ಕೆಲಸವನ್ನು ಮಾಡೋದಕ್ಕೆ, ವಾಕಿಂಗ್ ಮಾಡೋಕೆ ಹೋದಾಗ ಕೂಡ ಅಥವಾ ಬ್ಯಾರಕ್ ನಲ್ಲಿ ಕುಳಿದಿದ್ದಾಗ ಕೂಡ ಶಿಷ್ಯರಿಂದ ಅವರಿಗೆ ಎಲ್ಲ ರೀತಿಯ ಒಂದು ಸಹಾಯ ಕೂಡ ಆಗ್ತಿದೆ ಅಂತೇಳಿ ಒಂದು ಕೂಡ ಮಾಹಿತಿ ಲಭ್ಯವಾಗಿರುತ್ತದೆ. ಜೊತೆಗೆ ದರ್ಶನ್ ಜೈಲಿನಲ್ಲಿ ಕಾಲ ಕಳೆಯೋದಕ್ಕೆ ಕತೆ, ಕಾದಂಬರಿ ಆಧಾರಿತ ಜೊತೆಗೆ ಆಧ್ಯಾತ್ಮಿಕ ಪುಸ್ತಕಗಳನ್ನ ಈಗಾಗಲೇ ಲೈಬ್ರರಿಯಿಂದ ಪಡ್ಕೊಂಡಿದ್ದಾರೆ. ಅದನ್ನ ಓದಿ ಜೈಲಿನಲ್ಲಿ ಕಾಲ ಹಾಕ್ತಿರುವಂತದ್ದು. ಜೊತೆಗೆ ಅಲ್ಲಿನ ಒಂದು ಊಟವನ್ನು ಕೂಡ ಅವರಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಹಾಗಾಗಿ ಹೆಚ್ಚಾಗಿ ಚಪಾತಿಯನ್ನ ಸೇವಿಸಿ, ಜೊತೆಗೆ ಬೇಕರಿಯಲ್ಲಿ ಇರುವಂತಹ ಬಿಸ್ಕೆಟ್ ಆಗಿರ್ಬೋದು, ಮಿಕ್ಸ್ಚರ್, ಸ್ವೀಟ್ಸ್ ಅವನ್ನ ತೆಗೆದುಕೊಂಡು ಅದನ್ನ ಸೇವನೆ ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತ ಶರತ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.